ನಮ್ಮ ಬಸವಾದಿ ಶರಣರು ಕೊಟ್ಟಂಥ ಬಹುತೇಕ ವಚನಗಳಲ್ಲಿ ಅರಿವು ಪ್ರಧಾನವಾಗಿದೆ. ಅರಿವೇ ಪ್ರಧಾನ. ಯಾವುದೇ ವಚನ ತಗೊಳ್ರಿ, ಅರಿವು. ಅಲ್ಲಿ ಮನಸ್ಸು, ಅರಿವು, ಭಾವ ಮತ್ತು ಅರಿಷಡ್ ವರ್ಗಗಳು ಇವೇ ಬರ್ತಾವೆ, ಮತ್ತಿನ್ನೇನು ಬರೋದಿಲ್ಲ. ಅರಿವಿನ ಕುರಿತಂತೆ ಪ್ರಭುದೇವರು ಪ್ರಮುಖವಾದಂಥ ಯಾವುದಾದ್ರು ವಚನ ಎಲ್ಲರೂ ಇದು ನೋಡ್ರಿ. ಒಂದು ವಚನ ಪ್ರಭುದೇವ್ರದ್ದಿದೆ. ನೋಡುವುದ ನೋಡಲರಿಯದೆ ಕೆಟ್ಟಿತ್ತಿ ಜಗವೆಲ್ಲ, ನೋಡುವುದ ನೋಡುವಡೆ ಕೂಡಲಿಲ್ಲ ಅಗಲಲಿಲ್ಲ, ಕೂಡದ ಅಗಲದ ಕೂಟದ ಸುಖವನ್ನು ಗುಹೇಶ್ವರ ನಿಮ್ಮ ಶರಣ ಮಾತ್ರ ಬಲ್ಲ. ಅಂದರೆ ಕಣ್ಣಿಗೆ ನೋಡೋ ಶಕ್ತಿ ಇದೆ, ಏನು ನೋಡಬೇಕಾಗಿತ್ತು ಅದನ್ನು ನೋಡಲಾರ್ದದಕ್ಕಾಗಿ ಇಡೀ ಜಗತ್ತೇ ಕೆಟ್ಟದಂತ ಹೇಳ್ತಾರೆ. ಜಗತ್ತಿನ ಆರೋಪ ಮಾಡಿ ಹೇಳ್ತಾರೆ ಅವರು. ಜಗತ್ತು ಕೆಟ್ಟೋಗಿದೆ ನೋಡಕ್ಕೆ ಬರಲಾರ್ದಕ್ಕಂತ ಹೇಳ್ತಾರೆ. ಏನು ಕಲ್ಲು ನೋಡಿ ದೇವ್ರನ್ನಂತದ, ಲೋಹ ನೋಡಿ ಚಿನ್ನ ಅಂತದ, ಗಾಜು ನೋಡಿ ವಜ್ರ ಅಂತದ. ಅದಕ್ಕೆ ಅದು ಅಂದಮೇಲೆ ಆಯ್ತಲ್ರಿ, ಅದ್ರ ಬೆನ್ನು ಹತ್ತದ ಇದು ದೇಹದ ಜೊತೆಗೆ. ಹೌದಲ್ರಿ? ಒಂದು 5,000 ರೂಪಾಯಿ ಜೇಬಿನಲ್ಲಿ ಇದ್ದರೆ ಅದು ಕಾಗದಂತ ತಿಳಿದ್ರೆ ಆ ದೇಹಕ್ಕೆ ಘಾಸಿ ಮಾಡೋದಿಲ್ಲ. ಇಲ್ಲದ್ರೆ ದೇಹನ ಕೊಂದಾದರೂ ಪಡೀತಿಲ್ಲ. ದೇಹನ ಕೊಂದಾದರೂ ಪಡೀತಿಲ್ಲ. ಒಂದು ಆಭರಣ ಹಾಕ್ಕೊಂಡು ಹೊಂಟಿದ್ಲು ಒಬ್ಬ ಯುವತಿ. ಒಂದು ಮನಸ್ಸು ಏನು ಮಾಡ್ತದೆ, ದೇಹದ ಜೊತೆಗೆ ಆಭರಣ ನೋಡ್ತದೆ. ಕಸ್ಕೊಳ್ಳೋಕೆ ಹೋದಾಗ ಹಾಕಿ ಬಿಚ್ಚಿ ಕೊಡೋದಿಲ್ಲ, ಆಭರಣ ಹಿಡ್ಕೊಂತ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆಭರಣ ಇರಲಿ ಅಂತ. ಆ ದೇಹನ ಕೊಂದಾದ್ರೂ ಆಭರಣ ತಗೋಬೇಕು ಅಂತ ಕಳ್ಳ. ದೇಹ ಹೋದ್ರೂ ಪರವಾಗಿಲ್ಲ, ಆಭರಣ ಉಳಿಸ್ಬೇಕು ಅಂತೇಳಿ ಆಭರಣ ಹಾಕ್ಕೊಂಡವರು. ಇವರಿಬ್ಬರನ್ನು ನಿಲ್ಲಿಸಿ ಪ್ರಾಣ ದೊಡ್ಡದು ಆಭರಣ ದೊಡ್ಡದು ಅಂತಂದ್ರೆ ಇವರಿಬ್ಬರು ಏನಂತಾರೆ? ಸಿಕ್ಕರೆ ಕಳ್ಳ ಸಾಯ್ತಾನೆ, ಕೊಡದಿದ್ರೆ ಹಾಕ್ಕೊಂಡವಳು ಸಾಯ್ತಾಳೆ. ಇವರಿಬ್ಬರನ್ನು ನಿಂದ್ರಿಸಿ ಕೇಳಿದರೆ ಆಭರಣ ದೊಡ್ಡದು ಪ್ರಾಣ ದೊಡ್ಡದು ಅಂತ ಕೇಳಿದ್ರೆ ಕೇಳೋರಿಲ್ಲ. ಜ್ಞಾನಿ ಮಾತ್ರ ಕೇಳ್ತಾರೆ. ಅಲ್ಲಿ ಇಬ್ಬರು ಅಪರಾಧಿಗಳಾಗ್ತಾರೆ. ಪ್ರಾಣ ದೊಡ್ಡದು ಅಂತ ಇಬ್ಬರು ಆಗ್ತಾರೆ. ಮರವು ಎಲ್ಲಿ ಆಗಿತ್ತು? ಇಬ್ಬರಿಗೂ ಆಗಿತ್ತು. ಹೌದಿಲ್ಲ? ಮೋಹ ಮತ್ತು ಮಾಯೆ ಅಲ್ಲಿ ಇಬ್ಬರಿಗೂ ಸೇರ್ಕೊಂಡಿರ್ತಾರೆ. ಇಬ್ಬರಿಗೂ ಅದನ್ನ ಯಾವಾಗ ಬಿಡಿಸ್ಕೊಂಡು ಜೀವನ ಮಾಡೋದೇ ಕಲೆ. ಮನುಷ್ಯನ ಬಿಟ್ಟು ಈ ಬಾಹ್ಯ ವಸ್ತುಗಳಿಗೆ ಯಾವ ಪ್ರಾಣಿಗಳು ಮಾರು ಹೋಗಿಲ್ಲ. ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿ, ನಾಯಿಗೆ ಚಿನ್ನ ತೋರಿಸಿದ್ರೆ ಏನು ಮಾಡ್ತದೆ? ಅದಕ್ಕೊಂದು ಅರ್ಧ ರೊಟ್ಟಿ ಆದರೆ ಭಾಳ ಸಂತೋಷದಿಂದ ತಿಂತಾರೆ. ಮನುಷ್ಯನಿಗೆ ಅದು ಲೋಹ ಅಂತಾನೆ ಗೊತ್ತಿಲ್ಲಲ್ಲ. ಹಳದಿ ಬಣ್ಣ ಆದ್ರೇನು? ಹಳದಿ ಬಣ್ಣಕ್ಕೆ ಬರೀ ಬಣ್ಣಕ್ಕೆ ಬೆಲೆ ಇಲ್ಲ, ಬರೀ ಡಿಸೈನ್ಗೂ ಬೆಲೆ ಇಲ್ಲ. ಹೌದಿಲ್ರಿ? ಏನು ಡಿಸೈನಿಗೆ ಮಾರು ಹೋದ್ನೋ, ಏನು ಬಣ್ಣಕ್ಕೆ ಮಾರು ಹೋದ್ನೋ, ಲೋಹಕ್ಕೆ ಮಾರು ಹೋದ್ನೋ? ಈ ತಿಳುವಳಿಕೆ ಅವನಲ್ಲೇ ಇದೆಯಲ್ಲ. ತಿಳುವಳಿಕೆ ಹೊರಗೆ ಬಂದಾಗ, ಅರಿವು ಬಳಕೆ ಆದಾಗ ಅವನು ಅದ್ರ ಮೇಲೆ ಮೋಹ ಬಿಡ್ತಾನೆ. ಆಭರಣ ಧರಿಸೋದನ್ನೇ ಬಿಡ್ತಾನೆ. ಹೆಣ್ಮಕ್ಳು ಬಿಡ್ತಾರೆ, ಗಂಡು ಮಕ್ಕಳು ಬಿಡ್ತಾರೆ. ಆದರೆ ಅದ್ರ ಬಲ ಜಾಸ್ತಿ ಆಗಬೇಕಲ್ಲ ಮನುಷ್ಯನಿಗೆ. ಅದಕ್ಕೆ ಸಿದ್ಧಾರ್ಥ ಏನು ಮಾಡಿದ, ಇದನ್ನು ಬೋಧಿ ವೃಕ್ಷ ಅಂತ ಕರೆದ. ಬೋಧಿ ವೃಕ್ಷ ಅಂದರೆ ಬೋಧೆ ಮಾಡ್ಕೊಂತ ತಿರುಗಾಡುವ ಮರ ಅಂತ. ಬೋಧಿ ವೃಕ್ಷದ ಕೆಳಗೆ ಕುಂತು ಜ್ಞಾನ ಆಯಿತು ಅಂತ ಎಲ್ಲರೂ ಅಂತಾರೆ. ನಮ್ಮ ತಿಳುವಳಿಕೆ ಮಟ್ಟ ಇಷ್ಟಿದೆ. ಅದೇಂಗೆ ಬೋಧೆ ಮಾಡ್ತದ? ಅಂದ್ರೆ ಒಂದು ಶರಣರು ಇದನ್ನ ವಿಶಾಲ ಅಲ್ರಿ, ಅರ್ಥನೇ ಅದಲ್ರಿ. ಮರ ಬೋಧೆ ಮಾಡ್ತದೆ ಏನು ಮನುಷ್ಯ? ಇದು ಬೋಧೆ ಮಾಡುವ ವೃಕ್ಷ, ಇದು ಬೇರಿಲ್ಲದ ಮರ ಅಂತ ಶರಣರು ಅಂತ. ಇದು ಬೋಧಿ ವೃಕ್ಷ ಅಂತೇಳಿ ಸಿದ್ಧಾರ್ಥ ಹೇಳಿ. ಬೋಧೆ ಮಾಡ್ತಕ್ಕಂಥ ಮರ ಇದು. ಯಾರಿಗೆ ಬೋಧೆ ಮಾಡ್ತದ? ತನಗೆ ಬೋಧೆ ಮಾಡ್ತಕ್ಕಂಥ ಮರ, ಇತರರಿಗೆ ಅಲ್ಲ. ಇತರರಿಗೆ ಮಾಡೋದು ನಾವು ಕಾಯಕ ಮಾಡ್ಕೊಂಡಿವಿ. ಅರಿವಿನ ಕುರಿತ ಅರಿವಾದವನು ಅರಿವು ಹೀಗಿದೆ ಅಂತ ಸೂಚಿಸಬೇಕೇ ಹೊರತು ಬೋಧೆ ಮಾಡೋದಲ್ಲ. ಅದು ಬೋಧನೆ ಮಾಡೋದನ್ನು ಅವನು ಆಲಿಸ್ತಾನೆ. ನನಗೆ ಬೋಧೆ ಮಾಡ್ತಿತ್ತಲ್ಲ, ನನಗೆ ನೆನಪಿಲ್ಲ ಇಷ್ಟು ದಿವಸ, ನಾನು ಆ ಬೋಧೆಯನ್ನು ಪಾಲಿಸಲಿಲ್ಲ ಅಂಥೇಳಿ ಅವನಿಗೆ ಆನಂದ ಆಗಿ ಸದಾ ಆ ಅಸತ್ಯದ ಜೊತೆಗೆ ಸಂಘ ಮಾಡಿ ಅಸತ್ಸಂಗದಲ್ಲಿ ಭಾಗಿಯಾಗ್ತಾನೆ. ತನಗೆ ತಾನೇ ಸತ್ಸಂಗದಲ್ಲಿ ಭಾಗಿಯಾಗ್ತಾನೆ. ತನ್ನ ಸತ್ಯದೊಂದಿಗೆ ಸಂಘ ಮಾಡೋದೇ ಶರಣರು ಎಲ್ಲ ಸೂತ್ರ ಪ್ರಧಾನವಾದ ವಚನಗಳೇ. ಯಾರೇ ಬರೀಲಿ ಅರಿವನ್ನ ಕುರಿತಂತೆ
ಅಕ್ಕಮಹಾದೇವಿಯವ್ರದ್ದು ಒಂದು ವಚನನ ಹೇಳ್ಬೋದಾ? ರೂಹಿಲ್ಲದ ಕೇಡಿಲ್ಲದ ಚೆಲುವಂಗಿ ಆನು, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಿ ಆನು ಒಲಿದೆನು. ಮನಸ್ಸೇ ತಾನಾಗಿ ಅರಿವನ್ನು ಕುರಿತು ಹಾಡ್ತಾಳೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗಿ ಆನು ಒಲಿದೆನುವ, ಸಾವ ಕೆಡುವ ಗಂಡನು ಇದು ಒಲೆಯೊಳಗಿಕ್ಕು. ಅವನು ನನ್ನ ರೂಪಕ್ಕೆ ಮರಳಾಗ್ಯಾನ ಕೌಶಿಕ. ಈ ರೂಪ ಬರ್ಬರ್ತಾ ಹೋಗ್ತದೆ. ಇದು ಇವನೊಬ್ಬನೇ ಮರಳಾಗಿಲ್ಲ. ಬೇಕಾದಷ್ಟು ಜನ ನೋಡಿದವರೆಲ್ಲರೂ ಇದನ್ನು ಬೇಕಂತಾರೆ. ಇದನ್ನು ಯಾರಾದರೂ ನೋಡ್ಕೊಳ್ಳಿ, ನೀನು ಒಬ್ಬನೇ ಅಲ್ಲ ನೋಡೋದಲ್ಲ, ಇದನ್ನು ಯಾರಾದರೂ ನೋಡ್ಕೊಳ್ಳಿ ಅಂತೇಳಿ ಎಲ್ಲ ಬಿಚ್ಚಿ ಬತ್ಲೆ ಹೋಗ್ಬಿಟ್ಲು. ದಿಗಂಬರೆ ಶಕ್ತಿಶಾಲಿ. ಅದು ಮತ್ತೆ ಆಕೆ ಹೇಳ್ತಾಳ, ಹೆಣ್ಣ ಬಿಟ್ಟ ಬಳಿಕ ಯಾರು ಭೋಗಿಸಿದಡೆ, ಹಣ್ಣು ಬಿಟ್ಟ ಮರನ 6 ತರದಡೆ. ಹಣ್ಣು ಬಿಟ್ಟ ಮೇಲೆ ಅದನ್ನು ಯಾರು ಕಾಯ್ದಲ್ಲ ಮಾಲೀಕ, ಅದನ್ನು ಯಾರನ್ನು ತರ್ಕೊಂಡು ಹೋಗ್ತಾರೆ ತಪ್ಪಲ ಬೇಕಂತೆ. ಹಾಗೆ ಹೆಣ್ತನ ಹೋದ್ಮೇಲೆ ಯಾರು ಭೋಗಿಸಿದ್ರೇನು? ಹೆಣ್ತನನೇ ಇಲ್ಲ, ಇದಕ್ಕೆ ಗಂಡಿಲ್ಲ ಹೆಣ್ಣಿಲ್ಲ. ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಎಲ್ಲದನ್ನು, ಹೆಣ್ತನನೇ ಕಳ್ಕೊಂಡು ಬಿಟ್ಟಿದ್ದೀನಿ. ಯಾರು ಭೋಗಿಸಿದಡೆ? ಮತ್ತು ಹಂಗ ದಾರಿಯಲ್ಲಿ ಇದು ಹೆಂಗ ಗಿಡ ಮರಗಳು ಹೆಂಗೆ ಬದುಕ್ತಾವು? ಯಾರನ್ನ ನೀರು ಹಾಕಿದ್ರೆ ಬದುಕೇವೆ ಇಲ್ಲ. ಅಂಗದ ಹಸಿವಿಗೆಂದು ತರೆದು ತಿಂದೆ ನಾನು. ಅವು ಜೊತೆಗೆ ಮಾತಾಡ್ತಾಡ್ರಿ, ಲಿಂಗಕ್ಕೆಂದು ಕೊಟ್ಟು ಧನ್ಯರಾದಿರಿ ನೀವು. ಸಸ್ಯಗಳ ಜೊತೆಗೆ ಮಾತಾಡ್ತಾಳ, ನನ್ನ ಹಸಿವಿಗಾಗಿ ನಿಮ್ಮನ್ನು ನೋಯಿಸಿ ತಿಂದೆ, ನೀವು ಲಿಂಗಕ್ಕೆಂದು ಅಲ್ಲಿದ್ದ ಅಂಗದಲ್ಲಿ ಸಂಗಮವಾದ ಪರಮಾತ್ಮನ ಹಸಿವಿಗಾಗಿ ಕೊಟ್ಟು ನೀವು ಧನ್ಯರಾದಿರಿ ಅಂತೇಳಿ ಆ ಸಸ್ಯಗಳ ಜೊತೆಗೆ ಮಾತಾಡ್ತಾರೆ. ಇದು ತನಗೆ ಅರಿವಾದರೆ, ಅರಿವು ಚೈತನ್ಯ ಎಲ್ಲದರಲ್ಲಿ ಇದೆ. ಗಿಡ ಮರ ಬಳ್ಳಿ ಪಶು ಪಕ್ಷಿ ಎಲ್ಲದರಲ್ಲಿ ಇದೆ. ಅದ್ರ ಜೊತೆಗೆ ಮಾತಾಡಲಿಕ್ಕೆ ಕೂಡ ಬರ್ತದೆ. ಆದರೆ ಇಷ್ಟು ದೊಡ್ಡ ಕಲೆಗೆ, ಇಷ್ಟು ದೊಡ್ಡ ತಿಳುವಳಿಕೆಗೆ, ಇಷ್ಟು ದೊಡ್ಡ ಅರಿವಿಗೆ ಮನುಷ್ಯ ವಂಚಿತನಾಗಿ, ವಂಚನೆಗೊಳಗಾಗಿ, ನಾನಾ ವಿಧದ ವೇಷದಲ್ಲಿ ತನ್ನನ್ನು ತಾನೇ ಮೆರೆಸುವಂತನ ಹೊರತು ತನ್ನಲ್ಲಿ ಇಂಥ ಅದ್ಭುತವಾದ ಸಂಪತ್ತಿದೆ, ಅದನ್ನು ಬಳಸ್ಕೋಬೇಕು ಅಂತ ಅರಿವಾಗುವುದು. ಪದವಿಗಳಿಗೆ ಅರಿವಾಗುತ್ತೆ, ಪದವಿ ಹೆಂಗೆ ತಗೋಬೇಕು ಅನ್ನೋದು, ಕೆಲಸ ಹೆಂಗೆ ತಗೋಬೇಕು ಅನ್ನೋದು, ಉಪಜೀವನಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊತಾನೆ. ಉಪಜೀವನನೇ ಶ್ರೇಷ್ಠ ಆಗಿದೆ ಮನುಷ್ಯನಿಗೆ, ಜೀವನ ಕನಿಷ್ಠ ಆಗಿದೆ. ಹಿರಿಯ ವಚನಕಾರರಾದಂಥ ದೇವರ ದಾಸಿಮಯ್ಯ ಅವರು ಒಂದು ವಚನ ಇದೆ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಬೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಅಂತ. ಇದು ಯಾವ ಅರ್ಥದಲ್ಲಿ ಈ ವಚನವನ್ನು ಹೇಳಿದ್ದಾರೆ? ಇದು ತನಗೆ ಜ್ಞಾನ ಆದಮೇಲೆ ಹಾಡಿದ ವಚನ. ತನಗೆ ಜ್ಞಾನ ಆದಮೇಲೆ ಅಂದರೆ ಅವರು ಈ ವಚನವನ್ನು ಹೇಳುವಂತಹ ಸಂದರ್ಭದಲ್ಲಿ ಇನ್ನು ಬಸವಾದಿ ಶರಣರ ಕಾಲಘಟ್ಟ ಇರಲಿಲ್ಲ, ಅದಕ್ಕಿಂತ ಹಿಂದೆ ಹೇಳಿರೋದು. ಅದು ಬಸವಾದಿ ಶರಣರೇ ಎಲ್ಲರಿಗೂ ಅರಿವು ಮಾಡ್ಯಾರಂತ ಅಲ್ಲ. ಕಾಲಾನುಕಾಲದಲ್ಲಿ ಇಂಥವ್ರು, ಅಲ್ಲಿ ಕೃಷ್ಣ ಇದ್ನಲ್ಲ, ಹೌದಿಲ್ರಿ, ವ್ಯಾಸರಿದ್ರು, ವಾಲ್ಮೀಕಿ ಇದ್ರು, ಬೇಕಾದಷ್ಟು ಜನ ಅದರ್ರಿ. ಹೇಳ್ತಾ ಹೋದ್ರೆ ಉಪನಿಷತ್ಕಾರರಿದ್ರು, ಅವರೆಲ್ಲ ಜ್ಞಾನಿಗಳೇ, ತತ್ವಪದಕಾರರಿದ್ರು. ಅವರು ಶರಣರ ಕಾಲ್ಗಟ್ಟದ ಮೊದಲು ಬಂದಾರ, ಅವರಿಗೆ ಯಾರು ಹೇಳಿದ್ರು ಅಂತ ಅನ್ನೋದಲ್ಲ. ಅಲ್ಲ, ಇರ್ಲಿ, ವೇದ ಉಪನಿಷತ್ತು ಈಗ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಅದೇ ಅದೇ. ಈಗ ಪ್ರಭುದೇವರು ಹೇಳ್ತಾರೆ ನೋಡ್ರಿ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತ್ತಯ್ಯ, ಬಯಲು ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯಿತ್ತಯ್ಯ, ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಅಂದರೆ ಅಲ್ಲಮ ಪ್ರಭು ಆ ಬಯಲಿನೊಂದಿಗೆ ಮಾತಾಡ್ತಾನೆ. ಬಯಲಿನೊಂದಿಗೆ ಮಾತನಾಡುವ ಸನ್ನಿವೇಶ ಇದು. ಬಯಲು ಎಲ್ಲಿದೆ? ತನ್ನ ಅರಿವೇ ಬಯಲು. ಅರಿವು ಬಯಲೇ ಬೀಜ ಆಗಿ ಇಡೀ ಬ್ರಹ್ಮಾಂಡಕ್ಕೆ ಜನ್ಮ ಕೊಟ್ಟ. ಈಗ ಭೂತಗಳು 5 ಅಂತೀವಿ ನಾವು,
ಪಂಚಭೂತಗಳು. ಅರಿವಾದರೆ ಒಂದೇ ಭೂತ, ಹ್ಮ್ ಬಯಲೊಂದೇ. ಬಯಲಲ್ಲಿ ಗಾಳಿ ಇದೆ, ಗಾಳಿಯನ್ನು ಸೃಷ್ಟಿ ಮಾಡಿದ್ದು ಬಯಲೆ. ಬಯಲೆ. ಆಮ್ಲಜನಕನ್ನು ಸೃಷ್ಟಿ ಮಾಡಿ ಜಲಜನಕನ್ನು ಸೃಷ್ಟಿ ಮಾಡಿ ಅವೆರಡನ್ನು ಒಂದು ಮಾಡಿ ತಾನು ಅದರಲ್ಲಿ ಬೆರೆತು ಜಲ ಆಗಿ ಕೆಳಗೆ ಬಿದ್ದದ್ದು ಬಯಲೆ. ಜಲ ಗಟ್ಟಿಯಾಗಿ ಭೂಮಿಯಾದದ್ದು ಬಯಲೆ. ಹೌದಿಲ್ರಿ? ಜಲಜನಕದಲ್ಲಿ ಅಗ್ನಿ ಇದ್ದದ್ದು, ಅಗ್ನಿ ಯಾವ ಸೃಷ್ಟಿ ಮಾಡಿದ್ರು? ಬಯಲೆ ಜಲಕ್ಕೆ ಜನ್ಮ ಕೊಡಿತು, ಜಲ ಆಗೋದಕ್ಕೆ ಅಗ್ನಿಗೆ ಜನ್ಮ ಕೊಡಿತು. ಜಲಜನಕ ಅಂದ್ರೆ ಅಗ್ನಿನೇ. ಜಲಜನಕ ಆಮ್ಲಜನಕ ಇವೆರಡು ಕೂಡಿ ಬಯಲಾಗ್ಯದ. ಬಯಲು ಇದರಲ್ಲಿ ಕೂಡಿ ಜಲ ಆಗ್ಯದ. ಹೌದಿಲ್ರಿ? ನಾವು ಎಷ್ಟು ಬಿತ್ತಿದ್ರು ಕೂಡ ಮಳೆ ಬೀಜ ಬಿತ್ತುತ್ತೀವಲ್ಲ, ಅದೇನು ಮಳೆ ಬರ್ತದೆ, ಸ್ವಲ್ಪ ಬರ್ತದೆ ಅಷ್ಟೇ. ಅದು ತಾನು ಬರಬೇಕು ಅಂದಾಗ, ತಾನು ಬೀಸಿ ಕೆಳಗೆ ಬೀಳಿಸ್ಬೇಕಂದಾಗ ಬೇಕಾದಷ್ಟು ಮಳೆ ಬರ್ತದೆ ನಮಗೆ. ಹೌದಿಲ್ರಿ? ಆ ಮಳೆನೇ ಗಟ್ಟಿಯಾಗಿ ಬಿದ್ದಿದ್ದೆ ಭೂಮಿ ಅಲ್ಲ, ವಿಜ್ಞಾನದ ಪ್ರಕಾರ. ಹೌದಿಲ್ರಿ? ಆಮೇಲೆ ಜಲಜನಕ ಇದೆ, ಅಲ್ಲಿ ಅಗ್ನಿ ಇದೆ. ಇಲ್ಲೇನಾಯ್ತು? ಅಗ್ನಿಗೂ ಜಲಕ್ಕೂ ವಾಯುವಿಗೂ ಭೂಮಿಗೂ ಜನ್ಮ ಕೊಟ್ಟದ್ದು ಬಯಲು. ಅದಕ್ಕೆ ಅವ್ರೇನಂದ್ರು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಯಾರಿಗೆ? ಅರಿವಿಗೆ ಹೇಳ್ತಾರೆ, ಬಯಲಿಗೆ ಹೇಳ್ತಾರೆ. ಇಲ್ಲಿ ಅರಿವು ಕಾಣಂಗಿಲ್ಲಲ್ರಿ. ಆದರೆ ಕಾಣಬಾರದ ಅರಿವು ನನ್ನ ಅನುಭವಕ್ಕೆ ಬಂದು ನನ್ನೊಂದಿಗೆ ಮಾತಾಡ್ತದೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ, ಅವನೇ ನೀಡಿರೋದಕ್ಕೆ ನಾವು ಉಂಡಿನಿ ಅಂತೇಳಿ ಅನ್ಯರ ಹೊಗಳುವ ಕುಂದಿಗಳ ನೀನೆಂಬೆ ರಾಮನಾಥ. ಎಷ್ಟು ಚಂದ ಅದು ನೋಡ್ರಿ. ನಾವು ಇದನ್ನ ಸಂಶೋಧನೆ ಮಾಡಿದ್ರೆ ನಮ್ಗೆ ಅರ್ಥ ಆಗ್ತದಲ್ಲ, ಆಗೋದಿಲ್ರಿ? ಅನುಭವಕ್ಕೆ ಬಂತಲ್ಲ, ಅನುಭವಕ್ಕೆ ತಂದುಕೊಳ್ಳದೆ ನಾವು ಅದನ್ನು ವಚನವನ್ನು ವೇದಿಕೆ ಮೇಲೆ ಡೆಲಿವರಿ ಮಾಡ್ತೀವಿ. ಅದನ್ನು ನಾವು ಗಟ್ಟಿ ಮಾಡಿದ್ದು ನಾವು ಇಟ್ಕೊತೀವಿ. ಅದು ಹೆಂಗ ಅಂತೇಳಿ ಅನುಭವಕ್ಕೆ ಹೋದರೆ ಅದು ನನ್ನಲ್ಲೇ ಇದೆ. ಅದು ಬಯಲಲ್ಲಿದೆ, ನನ್ನಲ್ಲಿದೆ. ಅದು ಪ್ರಾಣ ಆಗಿದೆ, ದೇಹ ಆಗಿದೆ, ಗಾಳಿ ಆಗಿದೆ. ಗಾಳಿ ಹೊರಗಿದೆ. ಒಳಗಿನ ಗಾಳಿ ಕಟ್ಟಾದಾಗ ಹೊರಗಿನ ಗಾಳಿ ಕೆಲಸ ಮಾಡೋದಿಲ್ಲಲ್ಲ. ಅಗ್ನಿ ಇದೆ, ಹೊರಗೆ ಅಗ್ನಿ ಇರ್ತದೆ. ಇಲ್ಲಿ ಅಗ್ನಿ ಹೋದ್ಮೇಲೆ ಮುಗೀತಲ್ರಿ. ಇದು ಎಷ್ಟು ದಿವಸ ಇರಬೇಕಂತ ಮಾಡಿರ್ತದೋ ಅಷ್ಟು ವರ್ಷ ಇದು ಇಲ್ಲಿ ಇರ್ತದೆ. ಆ ಬಯಲು ಹೋದಾಗ ಇದು ಖಾಲಿ ಆಗ್ತದೆ, ಶವ ಅಂತಾರೆ ಇದನ್ನು. ಹೋದ ಅಂತೀವಲ್ಲ, ಹೋದ ಶರೀರ ಇರ್ತದಲ್ಲ, ಮತ್ತು ಹೋದವ್ರು ಯಾರು? ಅವ್ರು ಎಷ್ಟು ಸುಂದರವಾದ ಪದನ್ನ ನಿರ್ಮಾಣ ಮಾಡ್ಯಾರ ನೋಡಿ. ಈಗ ನೋಡಿದೆ, ಈಗ ಬಸವರಾಜ ಸ್ವಾಮಿಯವರು ನಮ್ಮ ಜೊತೆಗೆ ಮಾತಾಡಿದ್ರು, ಹೋದ್ರು ನೋಡ್ರಿ. ಎಲ್ಲಿ ಹೋದ್ರು? ಹೋದವ್ರು ಯಾರು? ಶವ ಇದೆ, ದೇಹ ಇದೆ, ಹೋದದ್ದು ಯಾರು? ಅಲ್ಲಿದ್ದ ಅವನು ಹೋದವನು ಅಂತಾರಲ್ಲ, ಅವನು ಈ ಶರೀರದಲ್ಲಿ ಇದ್ದಾಗ ನಾನು ನೋಡಲಿಲ್ಲ, ಇದ್ದಾಗ ನೋಡಿದವರು ಹೋದ ಅಂತ ಹೇಳಿದರು. ಆ ಪದ ನಮ್ಮಲ್ಲಿ ಉಳ್ಕೊಂಡದ್ದು. ಅದ್ರ ಸಂಶೋಧನೆ ನಾವು ಮಾಡಿಲ್ಲ. ಸಂಶೋಧನೆ ಮಾಡಲಾರ್ದಕ್ಕೆ ನಾವು ಹೋದ ಅಂತ ಅನ್ನೋ ಶಬ್ದ ಉಳಿದ್ಬಿಟ್ಟವು. ಎಷ್ಟೋ ಶಬ್ದಗಳು ಹಿಂಗೆ ಭಾರತದಲ್ಲಿ ಉಳ್ಕೊಂಡ್ಬಿಟ್ಟಾವ. ಇವೆಲ್ಲ ಆತ್ಮ ಶೋಧನೆಗಾಗಿ ಮಾಡಿದ ಶಬ್ದಗಳು.